ನಮ್ಮ ಆನಂದಪುರದಲ್ಲಿ ನಡೆಯುತ್ತಿರುವ ಕಡ್ಲೆಹಕ್ಲು ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರು ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಮಾರ್ಚ್ 10ಕ್ಕೆ ನಮ್ಮ ಊರಿನ ಆನಂದಪುರ ಜಾತ್ರೆಗೆ ಸ್ವಾಗತ ಕೋರ್ತಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಊರಲ್ಲಿ ಮಾರ್ಚ್ 10ರಂದು ಜಾತ್ರೆ ಇದೆ. ಹೇಗೆಲ್ಲ ಸಜ್ಜಾಗ್ತಿದೆ ನಮ್ಮ ಊರ ದೇವಸ್ಥಾನ ಅಂತೇಳ್ಬಿಟ್ಟು ನೀವು ನೋಡ್ಬೋದು. ಇನ್ನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್, ತುಂಬ ಕಡಿಮೆ ಸಮಯ ಇದೆ, ಆದರೂ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ಮಾರ್ಚ್ 10 3 ವರ್ಷಕ್ಕೆ ಒಂದ್ಸಲಿ ಬರುವಂತಹ ಜಾತ್ರೆ ಶ್ರೀ ಕಡ್ಲೆಹಕ್ಲು ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಇವರೆಲ್ಲರೂ ಸಹಿತ ಇಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ಅಂದರೆ ಇದು ಮಾರಿಕಾಂಬಾ ದೇವಿ ಟ್ರಸ್ಟ್ ವತಿಯಿಂದ ಇವರೆಲ್ಲರೂ ಸಹಿತ ಟ್ರಸ್ಟಲ್ಲಿ ಇರ್ತಾರೆ. ನೋಡಿ, ಎಂಟ್ರೆನ್ಸ್ ಇದು ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲೇ ಇರುತ್ತೆ. ನೀವು ಆನಂದಪುರ ಪೇಟೆಗೆ ಬಂದರೆ ಹತ್ತಿರದಲ್ಲೇ ದೇವಸ್ಥಾನದ ಎಂಟ್ರೆನ್ಸ್ ಈ ರೀತಿ ಇದೆ. ನೀವು ನೋಡ್ಬೋದು, ಇನ್ನೂ ಸಹ ತುಂಬ ಕೆಲಸಗಳಿದೆ, ಬೇಗ ಬೇಗ ಮಾಡ್ತಾ ಇದ್ದಾರೆ. ನೋಡಿ, ಆನಂದಪುರ ಬಸ್ ಸ್ಟ್ಯಾಂಡು. ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡೋ ನೀವೆಲ್ಲರೂ ಸಹಿತ ಮಾರ್ಚ್ 10ರಂದು ನಮ್ಮೂರ ಜಾತ್ರೆ ಬರಬೇಕು. ಮಾರ್ಚ್ 10 ಮಂಗಳವಾರದಿಂದ ಸ್ಟಾರ್ಟ್ ಆಗುತ್ತೆ. ಬುಧವಾರ ಗುರುವಾರ ತುಂಬ ಜೋರು ಜಾತ್ರೆ ಇರುತ್ತೆ. ಇದು ನಮ್ಮ ಫ್ರೆಂಡ್ ಅಂಗಡಿನೇ, ಇತ್ತೀಚೆಗೆ ಅಂಗಡಿ ಮಾಡಿದ್ದಾರೆ ದೇವಸ್ಥಾನದ ಎದುರಿಗೆ. ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬ ಬಿಸಿಲಿತ್ತಲ್ವ, ಇಲ್ಲಿ ಬಂದು ನಿಂತ್ಕೊಂಡೆ. ಹಾಗೆಯೇ ಇವ್ರ ಅಂಗಡಿನೂ ಸಹಿತ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ರೆಡಿ ಆಗಿದೆ. ಇನ್ನು 10ನೇ ತಾರೀಕೊಳಗೆ ಪೂರ್ತಿ ರೆಡಿ ಆಗುತ್ತೆ. 10ನೇ ತಾರೀಕು ಮಾರಿಕಾಂಬಾ ದೇವಸ್ಥಾನದ ತವರು ಮನೆಯಲ್ಲಿ ಅಮ್ಮನ ಅಲ್ಲಿಂದ ಹೊರಡಿಸ್ಬಿಟ್ಟು ಬುಧವಾರ ಬೆಳಗ್ಗೆ ದೇವಿಯ ಜಾತ್ರೆ ಇರುತ್ತೆ. 3 ವರ್ಷಕ್ಕೊಂದ್ಸಲಿ ಅಲ್ವಾ, ತುಂಬ ಜೋರಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಸುತ್ತಮುತ್ತ ಎಲ್ಲ ಕಡೆ ಜಾತ್ರೆ ಮುಗೀತು. ಸಾಗರ, ಸಿರ್ಸಿ, ಶಿವಮೊಗ್ಗ ಜಾತ್ರೆ ಎಲ್ಲ ಮುಗಿದ್ಮೇಲೆ ಲಾಸ್ಟು ನಮ್ಮ ಆನಂದಪುರದಲ್ಲಿ ಜಾತ್ರೆ ಇದೆ. ಮತ್ತು ಈ ವರ್ಷದಲ್ಲಿ ಜಾತ್ರೆ ಇಲ್ಲೇ ಲಾಸ್ಟ್ ಅನಿಸುತ್ತೆ. ಹಾಗಾಗಿ ತುಂಬ ಗ್ರ್ಯಾಂಡಾಗಿ ನೋಡಿ, ಇದು ಸಾಗರದವರು ಮಾಡ್ತಾ ಇರೋದಂತೆ. ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಅಂತ. ಪೂರ್ತಿ ರೆಡಿ ಆದಮೇಲೆ ವಿಡಿಯೋ ಹಾಕ್ತೀನಿ, ಆಗ ನೀವೆಲ್ಲ ನೋಡ್ಬೋದು. ಪ್ರತಿದಿನ ಲಾಗ್ ಬರ್ತಾ ಇರುತ್ತೆ ಜಾತ್ರೆ ಮುಗಿಯೋಲ್ಲಿವರೆಗೂ. ನೀವೆಲ್ಲರೂ ನೋಡಿ ಲೈಕ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಹಾಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸಹ ಮಾಡಬೇಕು. ನಿಮ್ಮ ಕಮೆಂಟಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತೊಂದು ಖುಷಿ ವಿಚಾರ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ಜಾತ್ರೆ ಅನ್ಬೋದು. ನಾನು ಹೋದ 3ನೇ ವರ್ಷದ ಹಿಂದೆ ಜಾತ್ರೆ ಮುಗಿದು 2 ತಿಂಗಳು ಅಷ್ಟೊತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ರೇವತಿ ಕನ್ನಡ ಲಾಗಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮಾರಿಕಾಂಬಾ ದೇವಸ್ಥಾನದ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳು ನಮ್ಮ ಚಾನಲ್ ಇದೆ, ಆದರೆ ಜಾತ್ರೆ ಬಗ್ಗೆ ನಾನು ಫಸ್ಟ್ನೇ ವಿಡಿಯೋ ಅನ್ಬೋದು. ಹಾಗೆ ಪ್ರತಿದಿನವೂ ಇದೇ ರೀತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ದೇವಸ್ಥಾನದ ಸಮಿತಿಯಲ್ಲಿ ತುಂಬ ಜನ ಇದ್ದಾರೆ. ಅದರಲ್ಲಿ ಎಲ್ಲರೂ ಸಹಿತ ತಮಗೆ ಕೆಲಸಗಳನ್ನು ಪಾಲ್ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಇವರೆಲ್ಲ ದೇವಸ್ಥಾನದ ಸಮಿತಿಗೆ ಸೇರಿದವರು, ನಮ್ಮೂರವರೇ. ಇವರು ಯಾರ್ಯಾರು ಏನು ಹೆಸರು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇವರು ಕೆಲಸ ಮಾಡ್ತಾ ಇರೋರನ್ನ ಸಾಗರದಿಂದ ಕರೆಸಿರೋದು. ತುಂಬ ಚೆನ್ನಾಗಿ ಎಲ್ಲ ವರ್ಕು ಸಹ ನೀಟಾಗಿ ಮಾಡ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಡೆಕೋರೇಷನ್ ನಡೀತಾ ಇದೆ. ಪೂರ್ತಿ ಆದಮೇಲಂತೂ ಸಖತ್ತಾಗಿ ಕಾಣಿಸುತ್ತೆ ಅನ್ಬೋದು. ನೋಡಿ, ಎಂಟ್ರೆನ್ಸಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇನ್ನೂ ಲೈಟ್ ಇದ್ದಿದ್ರಂತೂ ಇನ್ನೂ ಚೆನ್ನಾಗಾಗೋದು. ಇನ್ನೊಂದು 2 ದಿನ ಆಗ್ತಿರುವಾಗೆ ಲೈಟಿಂಗ್ ಎಲ್ಲ ಮಾಡ್ತಾರೆ. ಆಗ ನಾನು ಇನ್ನೊಂದ್ಸಲಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈ ಕೆಲಸದಲ್ಲೆಲ್ಲ ತುಂಬ ಜನರ ಶ್ರಮ ಇರುತ್ತೆ. ಈಗ ಜಾತ್ರೆ ಒಂದು 2 ತಿಂಗಳಿಂದನೇ ಫುಲ್ಲು ದೇವಸ್ಥಾನದ ಸಮಿತಿಯ ಪ್ರತಿಯೊಬ್ಬರು ಸಹಿತ ಅಷ್ಟೇ ಓಡಾಡಿರ್ತಾರೆ, ಅಷ್ಟೇ ಕಷ್ಟಪಟ್ಟಿರ್ತಾರೆ. ಒಂದು ಜಾತ್ರೆ 3 ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಅಂದರೆ ಅಷ್ಟು ಸುಲಭವಾಗಿ ನಡೆಯುವಂಥದ್ದಲ್ಲ. ಪ್ರತಿಯೊಬ್ಬರ ಶ್ರಮ ಸಹ ಇರುತ್ತೆ ಅದರಲ್ಲಿ. ಎಲ್ಲಿಂದ ಬಂದಿರೋದು ಇವ್ರ? ಚೆನ್ನಾಗಿ ಮಾಡ್ತಿದಾರಲ್ಲ. ಏನಣ್ಣ ನಿಮ್ಮ ಹೆಸರು? ನಿಮ್ಮ ಹೆಸರು? ಪರಿಚಯ ಇದ್ದಾರೆ? ನೀವು ಪರಿಚಯ ಇದ್ದೀರಾ? ಹೆಸರು ಗೊತ್ತಿಲ್ಲ ಅಷ್ಟೇ. ಹಾಯ್ ಫ್ರೆಂಡ್ಸ್, ನಮ್ಮೂರ ಜಾತ್ರೆಗೆ ಹೆಂಗೆ ಸಜ್ಜಾಗ್ತಿದೆ ನೋಡಿ ನಮ್ಮ ದೇವಸ್ಥಾನ. ಎಲ್ಲರೂ ಮಾರ್ಚ್ 10ಕ್ಕೆ ತಪ್ಪದೆ ಬನ್ನಿ. ಮಲೆನಾಡಿನ ಮಡಿಲಲ್ಲಿರುವ ನಮ್ಮ ಆನಂದಪುರ ಚಂದ ಅಂದರೆ ಚಂದ. ಇಲ್ಲಿರುವ ನಮ್ಮ ಮಾರಿಕಾಂಬೆ ಇನ್ನೂ ಚಂದ. ನೋಡಿ ಫ್ರೆಂಡ್ಸ್, ನಮ್ಮೂರ ಆನಂದಪುರ. ತುಂಬ ವೀಡಿಯೋಸ್ಗಳಲ್ಲಿ ನಮ್ಮೂರ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ನಾನು ಹುಟ್ಟಿದ್ದು ಇದೇ ಊರು, ನಾನು ಈಗಿರೋದು ಇದೇ ಊರು. ಹಾಗಾಗಿ ತುಂಬಾ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆಗೆ ರೆಡಿ ಆಗ್ತಿದೆ ನಮ್ಮ ಆನಂದಪುರ ದೇವಸ್ಥಾನ ಅಂತ ಹೇಳಿ. 2 ಕೆರೆಗಳು ಬರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು. ಹಾಗೆ ನಮ್ಮ ಆನಂದಪುರ ಅಂತಂದರೆ ಏನೋ ಒಂದು ಮನಸ್ಸಿಗೆ ಮುದ ಹಿತ ಅಂತಲೇ ಅನ್ಬೋದು. ಇನ್ನೂ ತುಂಬ ಕೆಲಸಗಳಿದೆ, ಮಾಡ್ತಾರೆ. ಪ್ರತಿಯೊಬ್ಬರ ಇದರಲ್ಲಿ ಕೆಲಸ
ಮಾಡೇ ಮಾಡ್ತಾರೆ. ಹಾಗಾಗಿ ಬುಧವಾರ ಅನ್ನೋಷ್ಟೊತ್ತಿಗೆ ಎಷ್ಟು ಜಗಮಗ ಅಂತಿರುತ್ತೆ ಊರು ಅಂದರೆ ಅದು ಹೇಳೋಂಗಿಲ್ಲ. ಆದರೆ ಬುಧವಾರ ಸಂಜೆ ಅಷ್ಟೇ ಟ್ರಾಫಿಕ್ ಆಗಿಬಿಡತ್ತೆ, ತುಂಬಾ ಟ್ರಾಫಿಕ್ ಇರುತ್ತೆ. ಹಾಗೆಯೇ ತುಂಬ ಜನ ಸೇರುವಂತಹ ಜಾತ್ರೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಾಗುತ್ತೆ, ನನ್ನ ವೀಡಿಯೋಸ್ಗಳೆಲ್ಲ ಹಾಕ್ತಾ ಹೋಗ್ತೀನಿ ಎಷ್ಟು ಜನ ಸೇರ್ತಾರೆ, ಹೇಗೆಲ್ಲ ನಡೆಯುತ್ತೆ ಜಾತ್ರೆ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರು ಪ್ರತಿದಿನವೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ನೋಡಿ ಎಂಟ್ರೆನ್ಸ್ ಈ ರೀತಿ ಇದೆ. ಹಾಗೆ ತುಂಬಾ ಬಿಸಿಲಿದೆ, ಜಾತ್ರೆನೂ ಇದೆ, ಬಿಸಿಲು ಇದೆ. ಹಾಗೆಯೇ ಇನ್ನಂತೂ ಇಲ್ಲೆಲ್ಲ ಫುಲ್ ರೆಡಿ ಆದಮೇಲೆ ಅಮ್ಮ ಬಂದು ಕುಳಿತಾಗ ಇನ್ನೂ ಕಳೆ ಜಾಸ್ತಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಆನಂದಪುರದಲ್ಲಿ ಅಂದರೆ ನೀವು ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಸ್ವಲ್ಪ ಮುಂದೆ ಬಂದರೆ ನಮ್ಮ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬಾ ದೇವಸ್ಥಾನ ನಿಮಗೆ ಸಿಗುತ್ತೆ. ನೀವು ಸಾಗರ ಹೋಗುವಾಗೂ ಸಹಿತ ದೇವಸ್ಥಾನ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ, ವಾತಾವರಣ ಎಷ್ಟು ಚೆನ್ನಾಗಿದೆ. ಜಾತ್ರೆ ಅಂತೇಳಿ ಏನೋ ಒಂಥರ ಖುಷಿ ಜಾತ್ರೆ ಅಂತ ಹೇಳಿ. ಜಾತ್ರೆ 3 ವರ್ಷಕ್ಕೊಂದ್ಸಲಿ ಬರ್ತಾ ಇರೋದ್ರಿಂದ ಎಷ್ಟು ಖುಷಿ ಇರುತ್ತೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ. ನೋಡಿ ಈ ರೀತಿಯೆಲ್ಲ ಇನ್ನೂ 0.5% ಕೆಲಸ ಹಾಗೆ ಬಾಕಿ ಇದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. ಎಷ್ಟೊಂದು ಶ್ರಮ ಇರುತ್ತೆ ಅಂದರೆ ಇಷ್ಟು ಕೆಲಸಕ್ಕೆ 1 ತಿಂಗಳಿಂದನೇ ರೆಡಿ ಮಾಡಬೇಕಾಗತ್ತೆ. ಎಲ್ಲ ಪೂರ್ತಿ ರೆಡಿ ಆಗಬೇಕು ಅಂದರೆ ಇನ್ನೂ ಸಹಿತ 0.5% ಕೆಲಸ. ಎಷ್ಟು ಚೆನ್ನಾಗಿ ವರ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನೂ ಸಹ ತುಂಬಾ ಬಾಕಿ ಇತ್ತು. ನಾನು ಇನ್ನೂ 2 ದಿನ ಬಿಟ್ಟು ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಇಲ್ಲಿ ಅಂಗಡಿಗಳು ಹಾಕೋದಕ್ಕೆ ಜಾಗ ಹರಾಜಿತ್ತು, ಎಲ್ಲ ಅದನ್ನು ಮಾಡ್ತಾಯಿದ್ದಾರೆ. ಅಂದರೆ ಅಂಗಡಿಗಳಿಗೆ ಜಾಗಗಳು ಕೊಡ್ತಾರಲ್ವ, ಆ ಥರ ಹರಾಜು ಹೋಗ್ತಾಯಿದ್ರು ದೇವಸ್ಥಾನದ ಹಿಂದ್ಗಡೆ. ಹಾಗೆ ತೊಟ್ಲಾಗಿರ್ಬೋದು, ಆಟಿಕೆ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ. ಸಾಗರ ಶಿವಮೊಗ್ಗ ಜಾತ್ರೆ ಅಷ್ಟೇ ವಿಜೃಂಭಣೆ ಅಂತ ನಡೆಯುವಂತಹ ಜಾತ್ರೆ. ನಮ್ಮದು ಸಹಿತ ಭಜನೆ ಇದೆ. ನಮ್ಮ ಭಜನೆ ಬಂದುಬಿಟ್ಟು ಶುಕ್ರವಾರ ಇದೆ, ಶ್ರೀ ಕೋಟೆ ಆಂಜನೇಯ ಸ್ವಾಮಿದು. ಪ್ರತಿಯೊಂದು ಭಜನೆ ಮಂಡಳಿದು ಸಹಿತ ಭಜನೆ ಇದೆ, ಪ್ರತಿದಿನ ಭಜನೆ ಇದೆ. ನಮ್ಮ ಭಜನೆ ಬಂದುಬಿಟ್ಟು ಶುಕ್ರವಾರ ಇದೆ. ಶನಿವಾರ ನಾವು ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡುವಂಥ ನಮಗೆ ಶನಿವಾರ ಇದೆ. ಹಾಗೆ ಪ್ರತಿದಿನವೂ ದೇವಸ್ಥಾನದಲ್ಲಿ ಸೇವೆನ ಮಾಡ್ಬೋದು. ಅಂದರೆ ಊಟ ಬಡಿಸೋಕ್ಕಾಗಿರ್ಬೋದು, ಮಡ್ಲಕ್ಕಿ ಕೊಡೋದಕ್ಕಾಗಿರ್ಬೋದು, ಮತ್ತು ಜನನ ನಿಭಾಯಿಸೋಕ್ಕಾಗಿರ್ಬೋದು. ಪ್ರತಿಯೊಂದು ಭಜನೆ ಮಂಡಳಿಯವರಿಗೂ ಅವಕಾಶ ಇದೆ. ನಮ್ಮ ಆನಂದಪುರದಲ್ಲಿ ತುಂಬ ಭಜನೆ ಮಂಡಳಿಗಳಿದ್ದಾವೆ. ಪ್ರತಿದಿನವೂ ನಾನು ಯಾರ್ದೆಲ್ಲ ಭಜನೆ ಆಯಿತು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಹಾಕ್ತೀನಿ. ಹಾಗೆ ವೀಡಿಯೋ ನೋಡಿಬಿಟ್ಟು ಪ್ರತಿದಿನವೂ ಸಪೋರ್ಟ್ ಮಾಡಬೇಕು. ಹಾಗೆ ಯಾರೆಲ್ಲ ನಮ್ಮ ಆನಂದಪುರ ಹತ್ತಿರ ಇದ್ದೀರಾ ಕಮೆಂಟ್ ಮಾಡಿ. ನನ್ನ ವೀಡಿಯೋ ಆನಂದಪುರದಿಂದ ಯಾರು ನೋಡ್ತಾ ಇದ್ದೀರಾ ಅಂತಲೂ ಸಹಿತ ಕಮೆಂಟ್ ಮಾಡಿ. ಇಲ್ಲಿ ಇನ್ನೂ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಸಹ ರೆಡಿ ಮಾಡ್ತಾ ಇದ್ದಾರಲ್ವ. ಹಾಗಾಗಿ ಫ್ರೆಂಡ್ಸ್, ನನಗೆ ಜಾತ್ರೆ ಅಂಥೇಳಿ ನೆನಪಿರೋದು ಅಂದರೆ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ನನಗೆ ಜಾತ್ರೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆಗಂತೂ ನಾವು ಮನೆಗೆ ಹೋಗ್ತಿರಲಿಲ್ಲ. ಬೆಳಗ್ಗೆ ಜಾತ್ರೆಗೆ ಬಂದರೆ ಸಂಜೆ ರಾತ್ರಿನೇ ಮನೆಗೆ ಹೋಗ್ತಿದ್ದಿದ್ದು. ಈಗ ಆಗಲ್ವಲ್ಲ. ಈಗ ಜಾತ್ರೆ ಅಂತಂದರೆ ಎಷ್ಟೊಂದು ಜವಾಬ್ದಾರಿಗಳು, ಕೆಲಸಗಳು ಇದ್ದೇ ಇರುತ್ತೆ. ಒಂದ್ಸಲಿ ಅನಿಸುತ್ತೆ, ಒಂದೊಂದು ಸಲ ನಾವು ಚಿಕ್ಕವರಾಗಿದ್ದಾಗಲೇ ಚೆನ್ನಾಗಿತ್ತಲ್ವ, ಆಗ ಜಾತ್ರೆ ಖುಷಿನೇ ಎಂಜಾಯ್ ಮಾಡೋದೇ ಬೇರೆ ಥರ ಇರ್ತಿತ್ತು. ಈಗ ಆಗಲ್ಲ, ತುಂಬ ಜವಾಬ್ದಾರಿಗಳಿರುತ್ತೆ. ಕರೆಕ್ಟ್ ಟೈಮಿಗೆ ಜಾತ್ರೆಗೆ ಬರುವಂಥ ನೆಂಟರುಗಳು, ಹಾಗೆ ಅವರಿಗೆ ಊಟ ಉಪಚಾರಗಳು ಅಂಥೇಳಿ ಎಷ್ಟೊಂದು ಕೆಲಸಗಳಿರುತ್ತೆ. ಹಾಗಾಗಿ ಈಗಿನ ಜಾತ್ರೆನೇ ಏನೋ ಒಂದು ಸ್ಪೆಷಲ್ಲು, ಅವಾಗಿನ ಜಾತ್ರೆನೇ ಏನೋ ಒಂದು ಸ್ಪೆಷಲ್ಲು. ತುಂಬ ಕಾರ್ಯಕ್ರಮಗಳು, ಪ್ರತಿದಿನವೂ ಕಾರ್ಯಕ್ರಮಗಳಿರುತ್ತೆ. ಆದಷ್ಟು ಬರೋದಕ್ಕೆ ಎಲ್ಲರೂ ಟ್ರೈ ಮಾಡಿ, ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ನಮಗೆ ಜಾತ್ರೆ ಸಿಗಬೇಕು ಅಂದರೆ 3 ವರ್ಷನೇ ಕಾಯಬೇಕು ಅಂತ ಹೇಳ್ಬೋದು. ನೋಡಿ ಪ್ರತಿಯೊಂದು ಸಹಿತ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಈ ವಿಡಿಯೋ ಮಾಡಿಕೊಡೋದಕ್ಕೆ ನಮ್ಮ ಮನೆಯವರು ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಸಹಿತ ಇದೆಲ್ಲ ವಿಡಿಯೋ ಅವರೇ ಮಾಡಿದ್ದು, ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ ಅಷ್ಟೇ. ಇದು ದೇವಸ್ಥಾನ. ನಿಮಗೆ ತುಂಬ ವೀಡಿಯೋಸ್ಗಳಲ್ಲಿ ನಮ್ಮ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬಾ ದೇವಸ್ಥಾನದ ವೀಡಿಯೋಸ್ಗಳನ್ನು ತುಂಬ ಹಾಕಿದ್ದೀನಿ. ತುಂಬಾ ಪವರ್ಫುಲ್ ಶಕ್ತಿ ದೇವಸ್ಥಾನನೇ ಅಂತ ಹೇಳ್ಬೋದು. ನಾವು ಚಿಕ್ಕವರಾಗಿದ್ದಾಗ ಬರೀ ಒಂದು ಅರಳಿ ಮರ, ಒಂದು ಚಿಕ್ಕ ದೇವಸ್ಥಾನ ಇತ್ತು. ಅಷ್ಟು ಒಂದು ಶಕ್ತಿಶಾಲಿ ಅಮ್ಮ ಅಂತ ಹೇಳ್ಬೋದು. ಈಗ ಎಷ್ಟೊಂದು ದೊಡ್ಡ ದೇವಸ್ಥಾನ ಆಗಿರ್ಬೋದು. ಅಮ್ಮನ ನಂಬೋ ಭಕ್ತಾದಿಗಳ ಸಂಖ್ಯೆನೂ ಸಹಿತ ಜಾಸ್ತಿನೇ ಆಗಿದೆ. ಸುತ್ತಮುತ್ತ 10 ಹಳ್ಳಿಗೂ ಸಹಿತ ನಮ್ಮ ಶ್ರೀ ಕಡ್ಲೆಹಕ್ಲು ಮಾರಿಕಾಂಬಾ ದೇವಸ್ಥಾನದ ಜಾತ್ರೆ ಸೇರುತ್ತೆ. ಸುತ್ತ 10 ಹಳ್ಳಿಯವರು ಸಹಿತ ಜಾತ್ರೆನ ಮಾಡ್ತಾರೆ. ಕುರಿಯನ್ನು ಕಡಿದ್ಬಿಟ್ಟು ಜಾತ್ರೆಯನ್ನು ಮಾಡ್ತಾರೆ. ಮಂಗಳವಾರ ದಿವಸ ಸಂಜೆ ತವರು ಮನೆಯಲ್ಲಿ, ಅಮ್ಮನ ತವರು ಮನೆಯಲ್ಲಿ ಇರುತ್ತೆ.
ಹಣ್ಣು ಕಾಯಿ ಪೂಜೆ, ಮತ್ತು ಅಲ್ಲಿಂದ ರಾತ್ರಿ ಅಮ್ಮನ ಹೊರಡಿಸ್ಬಿಟ್ಟು ಬೆಳಗ್ಗೆ ಬುಧವಾರ ಬೆಳಗ್ಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಇರುತ್ತೆ. ನಾನು ಎಲ್ಲದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಪೇಂಟಿಂಗ್ ಎಲ್ಲ ಆಗಿದೆ. ದೇವಸ್ಥಾನ ಎಷ್ಟೊಂದು ಚೆನ್ನಾಗಿ ಕಂಗೊಳಿಸ್ತಾ ಇದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಸ್ವಲ್ಪ ರೆಡಿ ಮಾಡೋದಿದೆ. ಅದೆಲ್ಲ ಆದಮೇಲೆ ದೇವಸ್ಥಾನ ಇನ್ನೂ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಜಾತ್ರೆ ಅಂತಂದರೆ ಯಾರಿಗೆ ಖುಷಿ ಇಲ್ಲ? ಪ್ರತಿಯೊಬ್ಬರಿಗೂ ಜಾತ್ರೆ ಅಂದರೆ ಏನೋ ಒಂದು ಹುಮ್ಮಸ್ಸು ಅಲ್ವಾ. ಬರುವಂತಹ 3 ವರ್ಷಕ್ಕೊಂದ್ಸಲಿ ಜಾತ್ರೆ ಇರುತ್ತೆ. ಎಷ್ಟು ಖುಷಿ ಇರುತ್ತೆ. ನಿಮ್ಮೂರಲ್ಲೂ ಸಹಿತ ಜಾತ್ರೆಗಳಾಯ್ತಾ, ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಫುಲ್ಲು ಪೇಂಟಿಂಗ್ ಆಗಿದೆ. ದೇವಸ್ಥಾನದ ಎದುರುಗಡೆ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಮನೆಯೂ ಸಹಿತ ದೇವಸ್ಥಾನದ ಹಿಂದೆ ಇರೋದ್ರಿಂದ ನನಗೂ ಸಹಿತ ತುಂಬಾ ಖುಷಿಯಾಗಿದೆ. ಹಾಗೆ ಜಾತ್ರೆ ಅಂತ ಹೇಳಿ 2 ತಿಂಗಳಿಂದನೂ ಪುರ್ಸೋತಿಲ್ಲ ಫ್ರೆಂಡ್ಸ್. ಹಾಗೆ ಜಾತ್ರೆಗೆ ಕೆಲಸಗಳು ನೋಡಿ, ಇಲ್ಲೆಲ್ಲ ಅಂಗಡಿಗಳು ಬರುತ್ತೆ. ಇಲ್ಲೆಲ್ಲ ಅಂಗಡಿಗಳ ಹರಾಜು ಕೂಗ್ತಾ ಇದ್ರು ಇವತ್ತು. ಅಂದರೆ ಹರಾಜು ಹಿಡಿದಾಗ ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಜಾತ್ರೆ ಅಂತ ಹೇಳಿ ಸ್ಟಾರ್ಟ್ ಆದಾಗ ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ. ಬುಧವಾರ ಮತ್ತು ಭಾನುವಾರ ಗುರುವಾರ ಎಲ್ಲ ಫುಲ್ಲು ರಶ್ ಆಗುತ್ತೆ. ಆಗ ಇನ್ನೂ ಜಾಗ ಬೇಕಿತ್ತೇನೋ ಅಂತ ಅನಿಸ್ಬಿಡುತ್ತೆ. ಈಗ ದೇವಸ್ಥಾನ ಇದೆಯಲ್ಲ ಫ್ರೆಂಡ್ಸ್, ಇದಿಷ್ಟಲ್ಲೂ ಒಂದು ಅರಳಿ ಮರ ಇತ್ತು ನಾವು ಚಿಕ್ಕವರಾಗಿರ್ಬೇಕಾದ್ರೆ. ಈಗ ಅಮ್ಮನ ದೇವಸ್ಥಾನ ಆಗಿದೆ. ದೇವಸ್ಥಾನ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿ ಅರಳಿ ಮರ ಇತ್ತು. ಈಗ ಅಮ್ಮನ ದೇವಸ್ಥಾನ ಆಗಿದೆ. ಅಮ್ಮ ಕಡಲೆ ಹಕ್ಲು ಶ್ರೀ ಮಾರಿಕಾಂಬಾ ದೇವಿ ಅಷ್ಟೇ ಒಂದು ನಮ್ಮೂರಲ್ಲಿ ಕಂಗೊಳಿಸ್ತಿರೋ ತಾಯಿ ಅಂತಲೇ ಹೇಳ್ಬೋದು. ಎಷ್ಟೋ ವಿಡಿಯೋಗಳಲ್ಲಿ ನಾನು ಅಮ್ಮನ ಬಗ್ಗೆ ಹೇಳಿ ಹಾಡಿ ಹೋಗಳಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಪೇಂಟಿಂಗ್ ಎಲ್ಲ ಆಗಿ ದೇವಸ್ಥಾನ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಸಹಿತ ಇನ್ನು ನಾಳಿನ ವಿಡಿಯೋದಲ್ಲಿ ಏನೆಲ್ಲ ರೆಡಿ ಆಗಿದೆ, ಹೇಗೆಲ್ಲ ಆಗಿದೆ, ಏನೇನು ರೆಡಿ ಆಗಿದೆ ಜಾತ್ರೆಗೆ ಅಂತ ಹೇಳಿ ವಿಡಿಯೋ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಾತ್ರೆ ಇದು ದೇವಸ್ಥಾನದ ಸೈಡಲ್ಲಿ ಎಷ್ಟೊಂದು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು 2 ದಿನದಲ್ಲಿ ಅಂದರೆ ಸೋಮವಾರ ಅನ್ನೋಷ್ಟೊತ್ತಿಗೆ ಪೂರ್ತಿ ಕೆಲಸಗಳೆಲ್ಲ ಮುಗಿದ್ಬಿಟ್ಟು ರೆಡಿ ಆಗುತ್ತೆ. ಇಲ್ಲಿ ಜಾತ್ರೆಗೆ ಅಂಗಡಿಗಳು ಹಾಕೋಕ್ಕೆ ತುಂಬ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ಹಾಗೆ ಅಂಗಡಿಗಳ ಹರಾಜು ಕೂಗ್ತಾ ಇರ್ತಾರಲ್ವ, ಹರಾಜು ಮೇಲೆ ಅಂಗಡಿಗಳ ಡಿಮ್ಯಾಂಡ್ ಮೇಲೆ ವ್ಯಾಪಾರ ಆಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಒಂದು ಅಂಗಡಿಗಳನ್ನು ರೆಡಿ ಮಾಡ್ತಾರೆ, ಅದಕ್ಕೆ ಅಂಗಡಿಗಳನ್ನು ಹಾಕ್ತಾರೆ. ಜಾತ್ರೆ ಅಂತ ಅಂದ್ರೇ ಫುಡ್ಡು, ಹಾಗೆ ಆಟ ಆಡೋದು, ಹಾಗೆ ಜಾತ್ರೆಗಳಲ್ಲಿ ಏನೆಲ್ಲ ವಸ್ತುಗಳು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಲ್ವ. 3 ವರ್ಷಕ್ಕೊಂದ್ಸಲಿ ಜಾತ್ರೆ. ಇದು ನಮ್ಮನೆ ಹೋಗೋ ರೋಡು. ಇಲ್ಲಿಂದ ಹೋದರೆ ಆಟ ಆಡೋದು ಅಂಗಡಿಗಳು ತುಂಬ ಆಗ್ತಾರೆ. ಜಾತ್ರೆ ಫುಲ್ಲು ಸ್ಟಾರ್ಟ್ ಆದಾಗ ಈ ಜಾಗನೂ ಕಮ್ಮಿ ಅಂತ ಅನಿಸ್ಬಿಡುತ್ತೆ. ಹಾಗೆ ಅಲ್ವಾ, ಜನಗಳು ಫುಲ್ಲು ರಶ್ ಆದಾಗ ಜಾತ್ರೆಗೆ ಎಷ್ಟೇ ಜಾಗ ಇದ್ದರೂ ಕಮ್ಮಿ ಅನಿಸುತ್ತೆ. ಇಲ್ಲಿ ನಮ್ಮ ಮನೆ ಬರುತ್ತೆ. ಇಲ್ಲೂ ಸಹಿತ ಫುಡ್ಗಳದೆಲ್ಲ ಹಾಕ್ತಾರೆ. ನಾನು ಸಹಿತ ಒಂದು ಅಂಗಡಿ ಮಾಡ್ತೀನಿ. ಏನು ಅಂಗಡಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ನಮ್ಮ ಆನಂದಪುರ ಜಾತ್ರೆಗೆ ಬರ್ತೀರಾ, ನಮ್ಮ ಅಂಗಡಿಗೂ ಬನ್ನಿ. ನಿಮಗೆ ಇಷ್ಟವಾದ ಅಂಗಡಿನೇ ಆಗಿರುತ್ತೆ. ಏನು ಅಂಗಡಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮನೆ ಎದುರುಗಡೆನೇ ನಾನು ಅಂಗಡಿ ಮಾಡೋದು. ಎಲ್ಲರಿಗೂ ತುಂಬ ಇಷ್ಟವಾದ ಅಂಗಡಿನೇ ಅಂತ ಹೇಳ್ತೀನಿ. ಏನು ಅಂಗಡಿ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ನಾನು ಯಾವ ಅಂಗಡಿ ಹಾಕಬೇಕು ಅಂತ ಇದ್ದೀನಿ, ಏನು ಅಂಗಡಿನ ನಾನು ಜಾತ್ರೆಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಕರೆಕ್ಟ್ ಹೇಳಿರೋದು ಅಂತ ಹೇಳ್ತೀನಿ. ನನಗೆ ತುಂಬ ಇಷ್ಟವಾದ ಅಂಗಡಿನೇ ಅನ್ಬೋದು. ಪ್ರತಿಯೊಬ್ಬರಿಗೂ ಮಕ್ಕಳಿಗೆಲ್ಲ ಇಷ್ಟವಾಗುವಂತಹ ಅಂಗಡಿ. ನೋಡಿ, ನಮ್ಮ ಮನೆಯಿಂದ ದೇವಸ್ಥಾನ ಹೀಗೆ ಕಾಣಿಸುತ್ತೆ. ನಮ್ಮನೆ ಎದುರುಗಡೆ ಒಂದು ಮಿಲ್ಲಿದೆ. ಹಾಗಾಗಿ ಈ ಥರ ಒಂದು ಫುಲ್ ಒಂದು ಹೈಟ್ ಗೋಡೆ ಥರ ಬಂದಿದೆ. ಇನ್ನಂತೂ 2-3 ದಿನ ಇದೆ ಏನೋ ಜಾತ್ರೆಗೆ, ಅಷ್ಟೇ ಇದೆ ಫ್ರೆಂಡ್ಸ್. ಅಷ್ಟರೊಳಗಡೆ ನಮ್ಮ ಹತ್ರ ಇರೋ ಬಟ್ಟೆಗಳನ್ನೆಲ್ಲ ಹೊಲಿದು ಖಾಲಿ ಮಾಡಬೇಕು. ಎಷ್ಟೊಂದೆಲ್ಲ ಕೆಲಸ ಇದೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಶ್ರೀ ಮಾರಿಕಾಂಬಾ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.